ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೆಳಿಗ್ಗೆಯಿಂದ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ಮಾಡ್ತಾ ಇದೆ. 3 ಇಲಾಖೆಗಳ ಸಚಿವರಿಂದ ನಿರಂತರವಾದಂಥ ಸಭೆಗಳು ನಡೀತಾ ಇದೆ. ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಆರೋಗ್ಯ ಇಲಾಖೆ ನಿರಂತರವಾಗಿ ಎಲ್ಲ ಇಲಾಖೆಗಳಿಗೂ ಸಭೆ ಮೇಲೆ ಸಭೆ ಮಾಡ್ತಾ ಇವೆ. ಗಡಿ ಭದ್ರತೆ, ಸೇನೆ ನಿಯೋಜನೆ, ಆಂತರಿಕ ಭದ್ರತೆ ಹೀಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಭಾರಿ ದೊಡ್ಡ ಆಪರೇಷನ್ ಮಾಡ್ತಾ ಅಥವಾ ತಯಾರಿ ಮಾಡ್ತಾ ಇದ್ದೇವೆ, ಇದೆಲ್ಲವನ್ನೂ ಕೂಡ ನೋಡಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೇಂದ್ರ ಸರ್ಕಾರ ಸರಣಿ ಸಭೆಗಳನ್ನು ಮಾಡ್ತಾ ಇದೆ. ಸಾಕಷ್ಟು ಇಂಟೆಲ್ ಈಗಾಗಲೇ ಇರುತ್ತೆ. ಒಂದು, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು, ಅದರ ಜೊತೆಗೆ ದೇಶದಲ್ಲಿ ಯಾವ ರೀತಿ ಭದ್ರತೆಯನ್ನು ಹೆಚ್ಚಿಸ್ಕೋಬೇಕು, ಜೊತೆಗೆ ಎಮರ್ಜೆನ್ಸಿ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅಂತಲೂ ಕೂಡ ಚರ್ಚೆ ಆಗುತ್ತೆ. ಇದು CDS ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಕೂಡ ಇವತ್ತು ಬೆಳಗ್ಗೆ ಸಭೆ ಮಾಡಿದ್ರು. ಅಮಿತ್ ಶಾ BSF ಮತ್ತು CRPF ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದ್ರು. ಈಗ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಜೊತೆಗೆ ನಡ್ಡಾ ಕೂಡ ಸಭೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸನ್ನಿವೇಶ ಎದುರಿಸೋದಕ್ಕೆ ಒಂದು ವೇಳೆ ಫುಲ್ ಫ್ಲೆಡ್ಜ್ ವಾರ್ ಆಯಿತು ಅಂದರೆ ಆಗ ಸೈನ್ಯಕ್ಕೆ ಬೇಕಾದಂಥ ಔಷಧಿಗಳಿರ್ಬೋದು, ಉಪಕರಣಗಳಿರ್ಬೋದು, ಜೊತೆಗೆ ಸಂಪೂರ್ಣ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಭದ್ರತೆ ವಿಚಾರದಲ್ಲಿ BSF, CISF ಮತ್ತು CRPFಗಳ ಸಭೆ ಇನ್ನೊಂದು ಭಾಗ. ಹಾಗೆಯೇ ರಕ್ಷಣಾ ಇಲಾಖೆಯ ಮತ್ತು ಸೇನೆಯ 3 ವಿಭಾಗದ ಮುಖ್ಯಸ್ಥರು ಸ್ಟ್ರಾಟಜಿ ಮತ್ತು ಕೌಂಟರ್ ಸ್ಟ್ರಾಟಜಿ ಮಾಡೋದಕ್ಕೆ ಮತ್ತೊಂದು ವಿಭಾಗ. ಈ 3 ಸಚಿವರ ಸಭೆಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೇ, ಪ್ರಮುಖವಾಗಿ ಗಡಿ ಭಾಗದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಕೂಡ ಮಾತನಾಡಿದರೆ ಅಲ್ಲಿ ಸನ್ನದ್ಧ ಸ್ಥಿತಿಯನ್ನು ಇರುವಂತೆ ಹೇಳ್ತಾನೆ. ಬೇಕಾದಂಥ ತಯಾರಿ ಯಾವ ರೀತಿ ಇದೆ, ಏನಾದರೂ ಅವಶ್ಯಕತೆ ಇದ್ದರೆ ರಾಜ್ಯಗಳಿಗೆ ಕೇಂದ್ರದಿಂದ ಹೆಚ್ಚಿನ ನೆರವು ಬೇಕಿದ್ರೆ ಅದಕ್ಕೂ ಕೂಡ ತುರ್ತಾಗಿ ಕೊಡೋದಕ್ಕೆ ಎಲ್ಲ ಸೂಚನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಅಂದರೆ IMF ಪಾಕಿಸ್ತಾನ ಇನ್ಫ್ಯಾಕ್ಟ್ IMF ಬಳಿ $2 ಬಿಲಿಯನ್ ಸಾಲ ಕೂಡ ಕೇಳಿದೆ. ಅದಕ್ಕೆ ಕೌಂಟರ್ ಆಗಿ ಭಾರತದ ವಿತ್ತ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ IMFಗೆ ತೆರಳಿದ್ದಾರೆ. ಅವರಿಗೆ ಕೊಡಬಾರ್ದು, ಪಾಕಿಸ್ತಾನಕ್ಕೆ $2 ಬಿಲಿಯನ್ ಸಾಲ ಕೊಡಬಾರ್ದು ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಸಾಲ ಕೊಟ್ಟರೆ ಮತ್ತೆ ವಾರ್ ಎಸ್ಕಲೇಟ್ ಖಂಡಿತವಾಗ್ಲೂ ಆಗುತ್ತೆ. ಆದರೆ ಎಸ್ಕಲೇಟ್ ಆದರೂ ಕೂಡ ಪಾಕಿಸ್ತಾನ ಆ ಸಾಲದ ಮೇಲೆ ಡಿಪೆಂಡ್ ಆಗಿ ಸಂಪೂರ್ಣವಾಗಿ ಫುಲ್ ಫ್ಲೆಡ್ಜ್ ವಾರ್ ಮಾಡೋದಕ್ಕೆ ಸಾಮರ್ಥ್ಯ ಇದೆ. ಇದು ಕೂಡ ದೊಡ್ಡ ಪ್ರಶ್ನೆ, ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿ ಮೂಲಗಳಿಂದ ಬರ್ತಾ ಇದೆ. ಗಿರೀಶ್, ನಾವು ಇಷ್ಟೆಲ್ಲ ಮಾತಾಡ್ತಿದ್ವಿ, ಒಂದು ಕಡೆಗೆ IMF ಹತ್ರ ಸಾಲಕ್ಕೆ ಹೋಗ್ತಾ ಇದೆ. ಈ ಸಾಲದಿಂದ ಯುದ್ಧ ಗೆಲ್ಲೋದಕ್ಕೆ ಆಗಲ್ಲ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈಗ ಸಾಲ ಕೊಟ್ಟರು ಎಕ್ವಿಪ್ಮೆಂಟ್ ಬರಬೇಕು, ಸಪ್ಲೈ ಕೊಡಬೇಕು, ಸಪ್ಲೈ ಆದಮೇಲೆ ಚೈನ್ ಇರಬೇಕು, ಅದಕ್ಕೆ ಬೇಕಂತ ಸ್ಕಿಲ್ಸ್ ಇರಬೇಕು, ಅದೇ ರೀತಿ ಇನ್ಫ್ರಾ ಇರಬೇಕು. ಇಸ್ ಇಟ್ ಪಾಸಿಬಲ್? ಈ ಒಂದು ಸಂದರ್ಭದಲ್ಲಿ ಅಫ್ಕೋರ್ಸ್ ಅವ್ರು ಸಾಲ ಕೇಳ್ತಾ ಇರುವಂಥದ್ದು, ಸಾಲ ಗ್ರಾಂಟ್ ಆದರೆ ಎಸ್ಕಲೇಟ್ ಆಗುವಂಥದ್ದು, ಇದೆಲ್ಲವೂ ಕೂಡ ಒಂದು ಭಾಗ. ವಾಟ್ ಜಿಯೋ ಪೊಲಿಟಿಕ್ಸ್ ಪ್ಲೇಸ್ ಹಿಯರ್? ಈಗ ವಿತ್ತ ಸಚಿವರು ಕೂಡ ಹೋಗಿದ್ದಾರೆ. ಈಗ ಅವ್ರಿಗೆ ವಾರ್ ಮತ್ತೆ ಎಸ್ಕಲೇಟ್ ಆಗಬಾರ್ದು ಅಂದರೆ ಇನ್ನೂ ಎಸ್ಕಲೇಟ್ ಸಮ್ವೇರ್ ಒನ್ ಶುಡ್ ಬಿ ಮೆಲೋಡೌನ್. ಈಗ ಅವ್ರಿಗೆ ಮೆಲೋಡೌನ್ ಮಾಡೋಕ್ಕೆ ಒಂದು ಯು ಹ್ಯಾವ್ ಟು ಕಟ್ ದೆಮ್ ದ ಸೋರ್ಸ್ ಆಫ್ ಫಂಡ್ಸ್. ಅವ್ರ ಹತ್ರ ಇದೆಯೋ ಇಲ್ವೋ ಈಗ, ಬಟ್ ಟು ಕಂಟಿನ್ಯೂ ದಿಸ್ ಆರ್ ರೆಪ್ಲೆನಿಶ್ ದೇರ್ ಅಮ್ಯುನೇಷನ್ಸ್ ಆಗಲಿ, ಬುಲೆಟ್ಸ್ ಆಗಲಿ, ಏನೇ ಆದ್ರೂ ಅವ್ರಿಗೆ ಆ ಒಂದು ಕಡಿತ ಹಾಕಬೇಕು. ಯಾವಾಗ ಹಣದ ಕೊರತೆ ಮಾಡ್ತೀವೋ ಆವಾಗಲೇ ಅದು ಬೀಳೋದು. ಸೊ ಈಗ ನಾವು ಹಣ ಕೊಟ್ಟರೆ ದೇ ವಿಲ್ ಡೆಫಿನೆಟ್ಲಿ ಯೂಸ್ ಫಾರ್ ದೀಸ್ ಥಿಂಗ್ಸ್. ಇದಕ್ಕೆ ಇಷ್ಟೋ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ಈ ರೋಗ ದೇಶನ ನಿಲ್ಲಿಸ್ಬೇಕು ಅಂದರೆ ಫಸ್ಟ್ ಮನಿ ಪವರ್ನ ಕಟ್ ಮಾಡಬೇಕು. ಮನಿ ಪವರ್ನ ಕಟ್ ಮಾಡಿ ಇವ್ರಿಗೆ ಯಾರು ಈಗ ಚೈನಾಯಿಂದ ಏನಾರು ಬರುತ್ತಾ ಗೊತ್ತಿಲ್ಲ, ಇಲ್ಲ ಟರ್ಕಿ ಅವ್ರು ಏನಾರು ಕಳಿಸ್ತಾರ, ಈ ದೇಶಗಳಿಗೆ ಡಿಪ್ಲೊಮ್ಯಾಟಿಕಲಿ ವಿ ಶುಡ್ ಪುಟ್ ಎ ಸ್ಯಾಂಕ್ಷನ್ಸ್ ಆನ್ ದೀಸ್ ದೇಶಗಳು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಮಾಡಿದ್ರೆ ಪಾಕಿಸ್ತಾನ್ ವಿಲ್ ಕೊಲ್ಯಾಪ್ಸ್. ಈ ಯುದ್ಧದ ಕಾರ್ಮೋಡನು ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲ ನೀವು ದುಡ್ಡು ಕೊಟ್ಕೊಂಡು ಈ ಥರ ಇದು ಮಾಡ್ಕೊಂಡು ಮಾಡ್ತಾ ಇದ್ರೆ ಇಟ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದೆ. ಅದೇ ರೀತಿ ಎಲ್ಲ ಅತಿಥಿಗಳು ಕೂಡ ಇದೆ, ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ.